ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸ್ಪೆಷಲ್ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಯಾರು ಅಂತ ಕಾಯ್ತಿದ್ದೀರಾ? ಯಾರು ಇಲ್ಲ ರೀ, ಉಶ್ ಸಿನಿಮಾದ ನಟಿ ಮೇಘನಾರ್ ಅವರು. ಮೇಘನಾರ್ ಅವರು ಎಲ್ಲೋದರು? ನಟನೆಯಿಂದ ದೂರ ಉಳಿಯೋದಕ್ಕೆ ಏನು ಕಾರಣ? ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಆರ್ಆರ್ ಸಿನಿಮಾಗಳಲ್ಲಿ ಉಶ್ ಮುಂಚೂಣಿಯಲ್ಲಿದೆ. ಉಪೇಂದ್ರ ನಿರ್ದೇಶಿಸಿದ ಈ ಸಿನಿಮಾ ಬಗ್ಗೆ ಇಂದಿನ ಪೀಳಿಗೆ ಕೂಡ ಇಷ್ಟಪಟ್ಟಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕನ್ನಡದಲ್ಲಿ ನಿರ್ಮಾಣವಾದ ಬೆಸ್ಟ್ ಆರ್ಆರ್ ಸಿನಿಮಾ ಇದು. ಈ ಸಿನಿಮಾದ ಒಂದೊಂದು ದೃಶ್ಯವು ಇಂದಿಗೂ ಥ್ರಿಲ್ಲಿಂಗ್ ಅಂತ ಅನಿಸುತ್ತೆ. ಈ ಸಿನಿಮಾ ಮೂವರಿಗೆ ತುಂಬಾನೇ ಹೆಸರು ತಂದುಕೊಟ್ಟಿತು. ಹೀರೋ ಕುಮಾರ್ ಗೋವಿಂದ್ ಈ ಸಿನಿಮಾ ಮೂಲಕ ಫೇಮಸ್ ಆಗಿದ್ದರು. ಉಪೇಂದ್ರ ರವರ ನಿರ್ದೇಶನಕ್ಕೆ ಚಪ್ಪಾಳೆಗಳು ಬಂದಿದ್ದವು. ಇವರಿಬ್ಬರ ಜೊತೆ ನಾಯಕಿಯಾಗಿ ಇದೇ ಸಿನಿಮಾದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಮೇಘನ ಎಲ್ಲರ ಗಮನ ಸೆಳೆದಿದ್ದರು. ಉಶ್ ಸಿನಿಮಾದ ಬೆಟ್ಟಿಂಗ್ ಭಾರತಿ ಪಾತ್ರದಲ್ಲಿ ಮೇಘನ ನಟಿಸಿದ್ದರು. ಈ ಪಾತ್ರ ಇಂದಿಗೂ ಸಿನಿ ಪ್ರಿಯರ ಮನಸ್ಸಿನಲ್ಲಿ ಉಳಿದು ಹೋಗಿದೆ. ಇದೇ ನಟಿ ಉಶ್ ಬಳಿಕ ಕನ್ನಡದಲ್ಲಿ ಬ್ಯುಸಿಯಾಗಿದ್ದರು. ಮಂಡ್ಯದ ಗಂಡು, ಆನಂದ ಜ್ಯೋತಿ, ಚಿನ್ನ ನೀ ನಗುತ್ತಿರು, ಹೊಸ ಲವ್ ಸ್ಟೋರಿಯಂತಹ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದರು. ಸಿನಿಮಾಗಳು ಗೆದ್ದಿದ್ದರು, ನಟನೆಯಿಂದ ದೂರವೇ ಉಳಿದಿದ್ದರು. ಅಷ್ಟಕ್ಕೂ ಈ ನಟಿ ನಟನೆಯನ್ನು ಬಿಟ್ಟಿದ್ದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೇಘನಾ ನಟಿಸಿದ ಉಶ್ ಸಿನಿಮಾವನ್ನು ಯಾರೂ ಮರೆಯುವಂತಿಲ್ಲ. ಇಂದಿಗೂ ಢವ ಢವ ಹಾಡು ಅದೆಷ್ಟೋ ಯುವಕರ ಎದೆಯಲ್ಲಿ ಗುನುಗುತ್ತಿದೆಯೋ ಗೊತ್ತಿಲ್ಲ. ಅಂದ ಹಾಗೆ ಮೇಘನ ಮೂಲ ಹೆಸರು ಬಬಿತಾ ವಿಶ್ವನಾಥ್. ಈ ಸಿನಿಮಾಗಾಗಿ ಸ್ವತಃ ಉಪ್ಪಿನೇ ಅವರ ಹೆಸರನ್ನು ಮೇಘನಾ ಅಂತ ಬದಲಾಯಿಸಿದ್ದರಂತೆ. ಬಬಿತಾ ವಿಶ್ವನಾಥ್ ಅನ್ನೋ ಹೆಸರು ಬದಲಾಗಿದ್ದೆ ಒಂದು ಇಂಟ್ರೆಸ್ಟಿಂಗ್ ಕತೆ. ಕೆಲವು ವರ್ಷಗಳ ಹಿಂದೆ ಈ ನಟಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಸಂದರ್ಶನ ನೀಡಿದರು. ಆ ವೇಳೆ ತಮ್ಮ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಹೆಸರು, ವೃತ್ತಿ, ಬದುಕು, ನಟನೆಯಿಂದ ದೂರ ಉಳಿದಿದ್ದಕ್ಕೆ ಈಗೇನು ಮಾಡುತ್ತಿದ್ದಾರೆ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ನಟಿ ಮೇಘನಾ ದ್ವಿತೀಯ ವರ್ಷದ ಡಿಗ್ರಿ ಮಾಡುವಾಗ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತಂತೆ. ಇವರ ಸಂಬಂಧಿ ಸಿನಿಮಾ ರಂಗದಲ್ಲೇ ಇದ್ದಿದ್ದರಿಂದ ಕ್ರೇಜಿ ಸ್ಟಾರ್ ರವಿಚಂದ್ರನ್ಗೆ ಈ ನಟಿಯ ಫೋಟೋಗಳನ್ನು ತಲುಪಿಸಿದ್ದರು. ಆ ವೇಳೆ ರವಿಚಂದ್ರನ್ ಹಾಗೂ ನಟ ಕುಮಾರ್ ಗೋವಿಂದ್ ಆತ್ಮೀಯರಾಗಿದ್ದರು. ಇದೇ ವೇಳೆ ಸಿನಿಮಾದ ತಯಾರಿ ನಡೆಯುತ್ತಿದ್ದರಿಂದ ಕುಮಾರ್ ಗೋವಿಂದ್ ಕಣ್ಣಿಗೆ ಈ ಫೋಟೋ ಬಿದ್ದು ಬಳಿಕ ಅದು ಉಪೇಂದ್ರಗೆ ತಲುಪಿತ್ತು. ಆಗಿನ್ನು ಬಬಿತಾ ವಿಶ್ವನಾಥ್ ಆಗಿದ್ದವರ ಹೆಸರನ್ನು ಬದಲಾಯಿಸುವುದಕ್ಕೆ ಒಪ್ಪಿ ಮುಂದಾಗಿದ್ದರು. ಇದೇ ಸಂದರ್ಭದಲ್ಲಿ ಮೇಘ ಬಂತು ಮೇಘ ಅನ್ನೋ ಹಾಡು ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಅದೇ ಹಾಡಿನ ಹೆಸರನ್ನೇ ಇವರಿಗೆ ಇಟ್ಟರು ಎಂದು ಸ್ವತಃ ನಟಿ ಮೇಘನಾ ಹೇಳಿಕೊಂಡಿದ್ದಾರೆ. ಉಶ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ ನಟಿ ಇದ್ದಕ್ಕಿದ್ದಂತೆ ನಟನೆಯಿಂದ ದೂರವೇ ಉಳಿದು ಬಿಟ್ಟರು. ಮತ್ತೆ ಸಿನಿಮಾಗಳ ಕಡೆ ಮುಖ ಮಾಡಲೇ ಇಲ್ಲ. ತನ್ನ ದಾರಿಯನ್ನೇ ಬದಲಿಸಿದರು. ಶಿಕ್ಷಕಿಯಾಗಿ ವೃತ್ತಿ ಬದುಕನ್ನು ಮುಂದುವರೆಸಿದರು. ಮಕ್ಕಳೊಂದಿಗೆ ಇರುವುದಕ್ಕೆ ಹೆಚ್ಚು ಇಷ್ಟಪಟ್ಟರು. ಅಸಲಿಗೆ ಸಿನಿಮಾದಿಂದ ದೂರ ಆದರು ಅನ್ನೋದನ್ನ ಅವರು ಹೇಳಿಕೊಂಡಿದ್ದರು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ ಆಗಳಿಗೆ ಇಷ್ಟ ಆಯ್ತು, ಆದರೆ ಎಲ್ಲೋ ನನಗೆ ಈ ಸಿಂಪಲ್ ಲೈಫ್ ಅನ್ನೋದನ್ನ ಮಿಸ್ ಮಾಡಿಕೊಳ್ತಿದ್ದೇನೆ ಅಂತ ಅನ್ನಿಸ್ತಿತ್ತು. ಚಿಕ್ಕ ಚಿಕ್ಕ ಫ್ರೀಡಮ್, ಅಲ್ಲಿ ಇಲ್ಲಿ ಓಡಾಡೋದನ್ನ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಅನ್ನಿಸ್ತು. ಆಮೇಲೆ ಎಜುಕೇಶನ್ ಫೀಲ್ಡ್ ನನಗೆ ತುಂಬಾ ಖುಷಿ ಕೊಟ್ಟಿತ್ತು. ಯಾಕಂದ್ರೆ ಮಕ್ಕಳ ಜೊತೆ ಮಕ್ಕಳಾಗಿ ಇರಬಹುದು ಅಂತ ಅನ್ನಿಸ್ತು ಎಂದು ಮೇಘನಾರ್ ಅವರು ಹೇಳಿಕೊಂಡಿದ್ದರು. ಸದ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದಾರೆ. ಸಂದರ್ಶನದ ಸಮಯದಲ್ಲಿ ಸುಮಾರು 12 ಶಾಲೆಗಳನ್ನು ಕಟ್ಟಿರುವುದಾಗಿ ಹೇಳಿಕೊಂಡಿದ್ದಾರೆ. ಇವರಿಗೆ ರತಿದೇವಿ ಅನ್ನೋ ಒಬ್ಬಳು ಮಗಳಿದ್ದಾಳೆ. ಆಕೆ ಡಿಜಿಟಲ್ ಆರ್ಟ್ ಫೀಲ್ಡ್ ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಯಾರಿಗೆಲ್ಲ ಮೇಘನಾರ್ ಅವರು ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.